ಸಿಎಂ ಸಿದ್ದರಾಮಯ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ಅದಕ್ಕೆ ಬೇಕಾದಂತಹ ಎಲ್ಲಾ ಸಿದ್ಧತೆಗಳು ಈಗಾಗಲೇ ನಡೀತಾ ಇದೆ. ಒಂದ್ ಕಡೆ ಸಿಎಂ ಕಾವೇರಿ ನಿವಾಸ, ಅಲ್ಲಿ ಅಭಿಮಾನಿಗಳ ಸಾಗರ. ಸಿಎಂ ಸಿದ್ದರಾಮಯ್ಯ ನಿವಾಸದತ್ತ ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಅಂದ್ರೆ ಸಿಎಂ ಜೊತೆಯಲ್ಲಿ ಡಿಸಿಎಂ ಕೂಡ ಇರ್ತಾರೆ ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ. ಸ್ವತಃ ಡಿಕೆ ಶಿವಕುಮಾರ್ ಅವರು ಕೂಡ ಈ ಒಂದು ಸಂದರ್ಭಕ್ಕೆ ಸಾಕ್ಷಿಯಾಗಲಿದ್ದಾರೆ. ನೋಡಿ ಯಾವ ರೀತಿ ಒಗ್ಗಟ್ಟನ್ನ ಮೇಲ್ನೋಟಕ್ಕಂತೂ ತೋರಿಸ್ತಾ ಇದ್ದಾರೆ ಇಬ್ಬರೂ ನಾಯಕರು. ಕೆಲವೇ ನಿಮಿಷಗಳಲ್ಲಿ ಲೋಕಭವನಕ್ಕೆ ಸಿಎಂ ತೆರಳುತ್ತಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅವರ ನಿವಾಸದಿಂದ ಹೊರಟಿದ್ದಾರೆ. ಸಿಎಂ ಕಾವೇರಿ ನಿವಾಸದಲ್ಲಿ ಜಾಯಿನ್ ಆಗ್ತಾರೆ. ಅದಾದ ನಂತರದಲ್ಲಿ ಇಬ್ಬರು ಕೂಡ ಲೋಕಭವನಕ್ಕೆ ತೆರಳುತ್ತಾರೆ. ಮತ್ತು ಇನ್ನುಳಿದಂತೆ ಯಾವ್ಯಾವ ನಾಯಕರು ಇರ್ತಾರೆ ನೋಡಬೇಕು. ಒಂದ್ ಕಡೆ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ನಾಯಕರು ಇರುವಂತಹ ಸಾಧ್ಯತೆಗಳು ಹೆಚ್ಚಿನದಾಗೇ ಇದೆ. ಈ ಒಂದು ಕ್ಷಣಕ್ಕೆ ಸಾಕ್ಷಿಯಾಗುವಂತಹ ನಿರೀಕ್ಷೆಗಳಿವೆ. ಅಂದ್ರೆ ಯಾವ ರೀತಿ ಸಿದ್ದರಾಮಯ್ಯ ಅವರು ತಮ್ಮ ನಿಲುವನ್ನ ಸ್ಪಷ್ಟಪಡಿಸಿದ್ದಾರೆ ಅಂತ ಅಂದ್ರೆ, ರಾಜ್ಯಪಾಲರಿರ್ಲಿ ಬಿಡ್ಲಿ, ನಾನು ಹೈಕಮಾಂಡ್ ಹೇಳ್ದಂತೆ ರಾಜೀನಾಮೆಯನ್ನ ಕೊಡ್ತೀನಿ, ಅದು ಕೂಡ ಇವತ್ತೇ. ರಾಜೀನಾಮೆ ಕೊಟ್ಟ ನಂತರದಲ್ಲಿ ಮುಂದಿನ ಪ್ರಕ್ರಿಯೆಗಳು ಏನಾಗತ್ತೆ ಏನು, ಅದು ರಾಜ್ಯಪಾಲರು ಬಂದ ನಂತರದಲ್ಲಿ ಅಂಗೀಕಾರ ಆಗತ್ತೆ. ಅವರು ಕೂಡ ಮತ್ತೆ ಕರೆಸ್ಕೊಳ್ತಾರೆ, ಯಾಕೆ ಏನು ಅನ್ನುವಂಥ ಚರ್ಚೆಗಳಾಗತ್ತೆ. ಅದಾದ ನಂತರದಲ್ಲಿ ಮತ್ತೆ ಶಾಸಕಾಂಗ ಸಭೆ ನಡೆಯುತ್ತೆ. ಅದಾದ ನಂತರದಲ್ಲಿ ಡಿಸಿಎಂ ಸಿಎಂ ಆಗಿ ಪದಗ್ರಹಣವನ್ನ ಪಡೆಯುವಂತಹ ಸಂದರ್ಭ ಈಗ ಸದ್ಯ ಕಂಡು ಬರ್ತಾ ಇರೋದು ಅಂತಂದ್ರೆ, ಸಿಎಂ ಕಾವೇರಿ ನಿವಾಸ ಏನಿದೆ ಅಲ್ಲಿ ಅಭಿಮಾನಿಗಳ ಸಾಗರ ಹರಿದು ಬರ್ತಾ ಇದೆ. ಒಂದ್ ಕಡೆ ಸಿದ್ದರಾಮಯ್ಯ ಕೂಡ ಭಾವುಕರಾಗ್ತಾ ಇದ್ದಾರೆ. ಅವರ ಅಭಿಮಾನಿಗಳ ಕಣ್ಣೀರು ಹರಿದು ಬರ್ತಾ ಇದೆ. ಬೆಳಗ್ಗೆ ನೋಡ್ತಾ ಇದ್ವಿ, ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಎಲ್ಲಾ ನಾಯಕರು ಕೂಡ ಕಣ್ಣೀರು ಹಾಕಿದಂಥದ್ದು, ಕೆಲವರಂತೂ ಮೌನಕ್ಕೆ ಶರಣಾಗಿದ್ದಂತಹ ಘಟನೆಗಳನ್ನ ನಾವು ನೋಡಿದ್ವಿ. ಯಾಕೆಂದ್ರೆ ಇದನ್ನ ಈಸಿಯಾಗಿ ತಗೊಳ್ಳೋದಕ್ಕೆ ಯಾರು ಕೂಡ ರೆಡಿ ಇಲ್ಲ. ಸಿದ್ದರಾಮಯ್ಯ ಅವರು ನೋಡೋದಕ್ಕೆ ಈಸಿಯಾಗಿ ಕಾಣಿಸ್ತಾ ಇದ್ದಾರೆ, ಆದ್ರೆ ಅವರ ಒಳ ಅಂತರಂಗ ಏನ್ ಹೇಳ್ತಾ ಇದೆ. ಯಾಕಂದ್ರೆ ಸಿಎಂ ಸ್ಥಾನ ಅನ್ನೋದು ಅದನ್ನ ಇಷ್ಟು ಈಸಿಯಾಗಿ ಬಿಟ್ಕೊಡೋದು ಅದು ಒಬ್ಬ ಬಲಿಷ್ಠ ನಾಯಕನಿಗೆ ಮಾತ್ರ ಸಾಧ್ಯ ಅಂತ ಅನ್ಸುತ್ತೆ. ಏಕೆಂದ್ರೆ ಇಷ್ಟು ವರ್ಷಗಳ ಕಾಲ ಅವ್ರು ನಡ್ಸ್ಕೊಂಡು ಬಂದಂತಹ ರೀತಿ, ಮತ್ತೆ ಅವರು ಸರ್ಕಾರಕ್ಕೆ ಕೊಟ್ಟಂತಹ ಕೊಡುಗೆಗಳು, ಅವರು ಮಾಡಿದಂತಹ ಯೋಜನೆಗಳು, ತುಂಬಾ ಕಷ್ಟದ ಜೀವನಗಳನ್ನ ಅನುಭವಿಸಿ ನಂತರ ರಾಜಕಾರಣಕ್ಕೆ ಬಂದಂತವರು ಸಿದ್ದರಾಮಯ್ಯ ಅವರು. ಹಾಗಾಗಿ ಬಡವರ ಪರವಾಗಿ ನಿಂತಹ ಪರಿ, ರೈತರ ಪರವಾಗಿ ನಿಂತಹ ಪರಿ, ದಲಿತರ ಪರವಾಗಿ ಅವರು ನಿಂತಹ ಪರಿ. ಹೀಗಾಗಿ ಸಿದ್ದರಾಮಯ್ಯ ಅವರನ್ನ ಹೆಚ್ಚಿನ ಜನ ಅಹಿಂದ ನಾಯಕನಾಗಿ ಸ್ವೀಕರಿಸಿಕೊಂಡಿದ್ರು. ಜೊತೆಗೆ ಅವರ ಲೀಡರ್ಶಿಪ್ ನಲ್ಲಿ ಎಷ್ಟೋ ನಾಯಕರು ಬೆಳೆದು ಬಂದಂತದನ್ನ ಕೂಡ ನಾವು ಗಮನಿಸಿದ್ವಿ. ಆದ್ರೆ ಈ ಒಂದು ಸಂದರ್ಭ ಈ ರೀತಿ ಬರುತ್ತೆ ಅಂತ ಹೇಳಿ ಅನ್ಕೊಂಡಿರ್ಲಿಲ್ಲ. ಹೌದು, ಅಧಿಕಾರ ಹಂಚಿಕೆ ಆಗಿದೆ ಅನ್ನುವಂತಹ ಚರ್ಚೆಗಳು ನಡೀತಾ ಇತ್ತು. 2.5 ವರ್ಷ ಆದ ನಂತರದಲ್ಲಂತೂ ಕೆಲ ನಾಯಕರು ಬಾಯ್ಬಿಟ್ಟೆ ಮಾತನಾಡ್ತಾ ಇದ್ರು. ನೋಡಿ, ಅಲ್ಲಿನ ಲೈವ್ ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ಕಾರ್ಗಳೆಲ್ಲವೂ ಕೂಡ ರೆಡಿ ಆಗಿದೆ. ಕಾನ್ವೆ ಕೂಡ ಸಿದ್ದರಾಮಯ್ಯ ಅವರಿಗಾಗಿ ರೆಡಿ ಆಗಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳು ರಾಜೀನಾಮೆಯನ್ನ ಕೊಡೋದಕ್ಕೆ ತೆರಳುತ್ತಾರೆ ಅನ್ನುವಂಥದ್ದು. ಸದ್ಯ ಡಿಸಿಎಂ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ. ನೋಡಿ, ಡಿಸಿಎಂ ಬಂದ್ರು ಅಂತ ಅನ್ಸುತ್ತೆ. ಸಿಎಂ ಕಾವೇರಿ ನಿವಾಸದತ್ತ ಡಿಸಿಎಂ ಡಿಕೆ ಶಿವಕುಮಾರ್ ಮನೆಯಿಂದ ಹೊರಟಿದ್ದಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕೆ ಬರ್ತಾರೆ. ಅದಾದ ನಂತರದಲ್ಲಿ ರಾಜೀನಾಮೆ ಕೊಡೋದಕ್ಕೆ ಲೋಕಭವನಕ್ಕೆ ತೆರಳುತ್ತಾರೆ. ಇಲ್ಲಿ ವಿಚಾರ ಅಂತ ಅಂದ್ರೆ ರಾಜೀನಾಮೆ ಕೊಡಿಸೋದು ಮತ್ತೊಂದು ಬಹಳ ಒತ್ತಾಯಪೂರ್ವಕ ತೆಗೆದುಕೊಳ್ಳೋದು ಬಹುಶಃ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಆಗಿರ್ಬೋದು ಅಥವಾ ಯಾವುದೇ ಇಂಥ ರಾಷ್ಟ್ರೀಯ ಪಕ್ಷಗಳ ಹೈಕಮಾಂಡ್ಗೆ ಏನು ದೊಡ್ಡ ವಿಚಾರ ಅಲ್ಲ ಅದು. ಬಟ್ ಅದಾದ ನಂತರದಲ್ಲಿ ಆಗುವಂಥ ಸನ್ನಿವೇಶವನ್ನು ನಿಭಾಯಿಸೋದಿರುತ್ತಲ್ಲ, ಅದು ಇಲ್ಲಿ ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಆ ಕಾರಣಕ್ಕಾಗಿಯೇ ಸಿದ್ದರಾಮಯ್ಯನವರ ರಾಜೀನಾಮೆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಬಹಳ ಜಾಗರೂಕತೆಯಿಂದ ನಡ್ಕೊಳ್ತಾ ಇರುವಂತಹ ರೀತಿ ಇಲ್ಲಿ ನಾವು ನೋಡ್ತಾ ಇದೀವಲ್ಲ. ಇದು ಡಿ ಕೆ ಶಿವಕುಮಾರ್ ಅವರು ಬಹುಶಃ ಸದಾಶಿವನಗರದ ಮನೆಯಿಂದ ಹೊರಡ್ತಾ ಇರುವಂತಹ ಸಂದರ್ಭ. ಡಿ ಕೆ ಶಿವಕುಮಾರ್ ಅವರು ಕೂಡ ಇವತ್ತು ರಾಜೀನಾಮೆ ಕೊಡುವಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಪಕ್ಕಕ್ಕೆ ನಿಂತು ನಾವು ಒಗ್ಗಟ್ಟಾಗಿದ್ದೀವಿ, ಯಾವುದೇ ರೀತಿಯಾಗಿ ಫೋರ್ಸೆಬಲಿ ನಾವು ತೆಗೆದುಕೊಳ್ತಾ ಇರುವಂತ ರಾಜೀನಾಮೆ ಅಲ್ಲ ಇದು, ಸಿದ್ದರಾಮಯ್ಯನವರೇ ಸ್ವಯಂ ಪ್ರೇರಿತವಾಗಿ ಬಿಟ್ಕೊಡ್ತಾ ಇರುವಂತಹ ಸಂದರ್ಭ ಇದು. ಹಿಂದೆ ನಾವು ಏನು ಮಾತು ಕೊಟ್ಟಿದ್ವಿ ಅದ್ರ ಪ್ರಕಾರನೇ ನಡ್ಕೊಳ್ತಾ ಇದ್ದೀವಿ. ನಮಗೆ ಅಧಿಕಾರ ಅನ್ನುವಂಥದ್ದು ಮುಖ್ಯ ಅಲ್ಲ, ರಾಜ್ಯದ ಆಡಳಿತ ನಡೆಸೋದು, ಜನರ ಸೇವೆ, ಇದು ನಮಗೆ ಮುಖ್ಯ. ಈ ರೀತಿಯಾದಂಥದ್ದು ಯಾಕೆ ಈ ಮಾತನ್ನ ಒತ್ತು ಹೇಳ್ತಾ ಇದ್ದೀವಿ ಅಂತಾರೆ. ಇದನ್ನು ಶುರು ಮಾಡ್ಕೊಂಡಿದೆ ಈಗ ಆಲ್ರೆಡಿ ಕಾಂಗ್ರೆಸ್. ಸಿದ್ದರಾಮಯ್ಯನವರ ಕಾಲಿಗೆ ಡಿ ಕೆ ಶಿವಕುಮಾರ್ ಬೀಳ್ತಾ ಇದ್ದಂತಹ ಸನ್ನಿವೇಶವನ್ನ ಒಂದು ಫೋಟೋಗಳನ್ನು ಅವರು ಪೋಸ್ಟ್ ಮಾಡಿ, ನಮಗೆ ಅಧಿಕಾರ ಕಚ್ಚಾಟ ಮುಖ್ಯ ಅಲ್ಲ, ನಮಗೆ ಈ ರಾಜ್ಯದ ಆಡಳಿತ ನಡೆಸೋದು, ಆಮೇಲೆ ಜನರ ಸೇವೆ ಮಾಡೋದು ಇದು ಮುಖ್ಯ ಅಂತ ಕಾಂಗ್ರೆಸ್ ಈಗ ಆಲ್ರೆಡಿ ಅದನ್ನ ಉಲ್ಲೇಖ ಮಾಡೋದಕ್ಕೆ ಶುರು ಮಾಡಿದೆ. ಸೊ ಅದಕ್ಕೆ ತಕ್ಕಾಗದನ್ನ ಕೆಲ ಸನ್ನಿವೇಶಗಳು ಇನ್ನು ಮುಂದೆ ಕ್ರಿಯೇಟ್ ಆಗ್ತಾ ಹೋಗುತ್ತವೆ. ಅದನ್ನ ಕಾಂಗ್ರೆಸ್ ಬಹಳ ನೀಟಾಗಿ ಇಲ್ಲಿ ಪ್ಲಾಂಟ್ ಮಾಡ್ತಾ ಹೋಗುತ್ತೆ. ಇನ್ನೊಂದು ವಿಚಾರ ಅಂತಾರೆ, ಡಿ ಕೆ ಶಿವಕುಮಾರ್ ಅವರು ಹೊರಡುವಂಥ ಸಂದರ್ಭದಲ್ಲಿ ಅವರ ಹಿಂಬಾಲಕರು ಅಂದರೆ ಅವರಿಗೆ ಸಪೋರ್ಟಿವ್ ಆಗಿ ಇಲ್ಲಿ ತನಕ ನಿಂತಿದ್ದಂಥ ಕೆಲ ನಾಯಕರುಗಳು, ಶಾಸಕರುಗಳು ಅವರೆಲ್ಲ ಅವರನ್ನ ಹಿಂಬಾಲಿಸ್ಕೊಂಡು ಹೊರಟರು. ನಲಪಾಡ್ ಕೂಡ ಇದ್ದಾರೆ, ಅವ್ರ ಹಿಂದ್ಗಡೆನೆ ಮತ್ತೊಂದು ಕಾರ್ನಲ್ಲಿ ಹೋದರು.
ಹ್ಯಾರಿಸ್ ಕೂಡ ಮೊನ್ನೆ ಎಲ್ಲ ಡೆಲ್ಲಿಲಿದ್ರು. ಆಮೇಲೆ ಡಿ ಕೆ ಸುರೇಶ್ ಅಲ್ಲಿ ಹೋಗ್ತಾ ಇದ್ದಾರೆ, ಶ್ರೀನಿವಾಸ್ ಅವರಿದ್ದಾರೆ ಅವ್ರ ಜೊತೆಗೇನೆ, ಅದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಅವರೆಲ್ಲ ಭಾಳ ಸುದೀರ್ಘವಾಗಿ ಈ ಹಾದಿರಂಪ ಬೀದಿರಂಪ ಮಾಡದೆ ಹೋದರೂ ಕೂಡ ತಮ್ಮ ವ್ಯಾಪ್ತಿಯಲ್ಲಿ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕೋ ಅದನ್ನು ಭಾಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅದರ ಪ್ರತಿಫಲವನ್ನು ಅವ್ರು ಇವತ್ತು ಗಮನಿಸ್ತಾ ಇರುವಂಥ ಸಂದರ್ಭ. ಪ್ರತಿಫಲ ಅಂತ ಅಂದರೆ ಇವಾಗ ಮೊದಲನೇದಾಗಿ ಆಗಬೇಕಾಗಿದ್ದೇನು, ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಂದರೆ ಸಿ ಎಂ ಕುರ್ಚಿ ಎಲ್ಲಿ ಖಾಲಿ ಇದೆಯಪ್ಪ ಅಂತ ಕೇಳ್ತಾ ಇದ್ದಂಥವ್ರನ್ನ ನಾವು ನೋಡಿದ್ವಿ. ಇವತ್ತು ಸಿ ಎಂ ಕುರ್ಚಿ ಖಾಲಿ ಆಗುತ್ತೆ. ಸೊ ಅಲ್ಲಿಗೆ ಅವರ ಒಂದು ಹೆಜ್ಜೆ ಮಾತ್ರ ಇನ್ನು ಬಾಕಿ ಉಳಿಯೋದು, ಕುರ್ಚಿ ಮೇಲೆ ಹೋಗಿ ಕೂರುವಂಥದ್ದು ಮಾತ್ರ ಆ ಹೆಜ್ಜೆ. ಸೊ ಇಲ್ಲಿ ಡಿ ಕೆ ಸುರೇಶ್ ಅವರು ಸದಾಶಿವನಗರದ ನಿವಾಸದಲ್ಲಿ ಅವರು ಕೂಡ ಸಿದ್ದರಾಮಯ್ಯನವ್ರ ನಿವಾಸದ ಕಡೆಗೆ ಬರ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಡಿ ಕೆ ಶಿವಕುಮಾರ್ ಅಂತೂ ಅಲ್ಲಿಂದ ಈಗ ಹೊರಟಿದ್ದಾರೆ. ಆ ಕಾರಣಕ್ಕಾಗಿಯೇ ಹೇಳಿದ್ದು, ಅಂದರೆ ಕರ್ನಾಟಕದ ಆಡಳಿತ ಅನ್ನುವಂಥದ್ದು ಬಹುಶಃ ಸಿದ್ದರಾಮಯ್ಯನವ್ರನ್ನ ಪಕ್ಕಕ್ಕಿಟ್ಟು ನಾವು ಅದನ್ನ ವಿಶ್ಲೇಷಣೆ ಮಾಡೋಕ್ಕೂ ಆಗಲ್ಲ, ಅದನ್ನ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. 1995 ಸಿದ್ದರಾಮಯ್ಯನವರು ಮಂಡಿಸಿದಂಥ ಮೊದಲ ಬಜೆಟ್ 12,000 ಕೋಟಿ ರೂಪಾಯಿ ಬಜೆಟ್. ಅದು 2026 ಸಿದ್ದರಾಮಯ್ಯನವರು ಮಂಡಿಸಿದಂಥ ಕೊನೆ ಬಜೆಟ್, ಅಂದರೆ ಅವರ 17ನೇ ಬಜೆಟ್ 4,48,000 ಕೋಟಿ ಗಾತ್ರದ ಬಜೆಟ್. ಅಂದಾಜು ಮಾಡಿ 12,000 ಕೋಟಿ ಬಜೆಟ್ ಇಂದ 4 ಲಕ್ಷ ಕೋಟಿ 4.5 ಲಕ್ಷ ಕೋಟಿ ಬಜೆಟ್ ತನಕನೂ ಅದು ರಾಜ್ಯದ ಆಡಳಿತವನ್ನು ನಡೆಸ್ಕೊಂಡು ಬರುವಂಥ ಸಂದರ್ಭದಲ್ಲಿ ಬಹುತೇಕ ಬಜೆಟ್ ಅನ್ನು ಮಂಡಿಸಿರುವಂಥದ್ದು ಅವರೇ. 17 ಬಜೆಟ್ ರಾಜ್ಯದ ಅಭಿವೃದ್ಧಿಯ ಜೊತೆಗೆ ಸಿದ್ದರಾಮಯ್ಯನವರ ರಾಜಕೀಯ ಪಯಣ ಕೂಡ ನಡ್ಕೊಂಡ್ ಬಂದಿದೆ ಅನ್ನುವಂಥದ್ದಕ್ಕೆ ಈ ಅಂಕಿ ಅಂಶಗಳು ಕೂಡ ಸಾಕ್ಷಿ.